ಹಲೋ ವೀಕ್ಷಕರೇ, ಇಂದು ನಾವು ಸಾವನದುರ್ಗದ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಒಂದು ಚಿಕ್ಕ ಇತಿಹಾಸವನ್ನು ನೋಡೋಣ. ಸಾವನದುರ್ಗವು ಬೆಂಗಳೂರಿನಿಂದ ಮಾಗಡಿ ರಸ್ತೆಯ ಮೂಲಕ ಸುಮಾರು 60 ಕಿಲೋಮೀಟರ್ ದೂರದಲ್ಲಿದೆ. ಇದು ಬೆಟ್ಟದ ಕೆಳಗೆ ಇರುವ ಶ್ರೀ ಲಕ್ಷ್ಮೀ ನರಸಿಂಹ ದೇವಾಲಯಕ್ಕೆ ಹೆಸರುವಾಸಿಯಾಗಿದೆ ಮತ್ತು ಈ ಸ್ಥಳವು ಸಾಕಷ್ಟು ಶಕ್ತಿದಾಯಕವಾಗಿದೆ ಮತ್ತು ಇದು ತುಂಬ ಹಳೆಯ ದೇವಸ್ಥಾನವಾಗಿದೆ. ಇದು ಸುಮಾರು 500 ವರ್ಷಗಳಷ್ಟು ಹಳೆಯದು. ಚಳಿಗಾಲದಲ್ಲಿ ಭೇಟಿ ನೀಡಲು ಯೋಜಿಸಿದರೆ ಸ್ವೆಟರ್ಗಳನ್ನು ಒಯ್ಯುವುದು ಅವಶ್ಯಕ. ಇದು ಬೆಂಗಳೂರಿನಿಂದ 1 ದಿನದ ಪ್ರವಾಸವಾಗಿದೆ. ಇಲ್ಲಿನ ದೇವಿಯ ವಿಗ್ರಹದಲ್ಲಿ ಉಸಿರಾಟದ ಶಬ್ದವನ್ನು ಕೇಳಬಹುದು ಮತ್ತು ಇದು ಜೀವನದ ಒಂದು ಅತ್ಯಂತ ಅಪರೂಪವಾದ ಆಶೀರ್ವಾದದ ಅವಕಾಶವಾಗಿದೆ. ಈ ದೇವಾಲಯವು ಶೈವ ಮತ್ತು ವೈಷ್ಣವ ಭಕ್ತರನ್ನು ಆಕರ್ಷಿಸುತ್ತದೆ. ಇದು ಹರಿ ಮತ್ತು ಹರಗಳ ಸಂಯೋಜನೆಯಾಗಿದ್ದು ಎರಡು ದೇವರುಗಳು ಒಂದೇ ಎಂದು ಸೂಚಿಸುತ್ತದೆ. ದಯವಿಟ್ಟು ಭಗವಾನ್ ಲಕ್ಷ್ಮೀ ನರಸಿಂಹನು ನೆಲೆಸಿರುವ ಈ ಶಕ್ತಿಯುತ ಸ್ಥಳಕ್ಕೆ ಭೇಟಿ ನೀಡಿ ಮತ್ತು ಅವರ ಆಶೀರ್ವಾದವನ್ನು ಪಡೆಯಿರಿ. ಹೋಮಗಳು, ಮದುವೆಗಳು, ಉಪನಯನ ಮತ್ತು ಇತರ ಪೂಜಾ ಕಾರ್ಯಗಳನ್ನು ನಡೆಸಲು ಅನೇಕ ಮದುವೆ ಮಂಟಪಗಳು ಮತ್ತು ಸಭಾಂಗಣಗಳು ಇಲ್ಲಿವೆ. ಇದಕ್ಕೆ ಪಾವತಿಸಿ ಬಳಸಬಹುದು. ಯಾವುದೇ ಹೋಟೆಲ್ಗಳಿಲ್ಲದ ಕಾರಣ ದಯವಿಟ್ಟು ಆಹಾರ ಮತ್ತು ನೀರನ್ನು ಒಯ್ಯಿರಿ ಮತ್ತು ಒಂದು ಸಣ್ಣ ಹೋಟೆಲ್ ಕಾಫಿ ಮತ್ತು ಚಹಾವನ್ನು ಮಾತ್ರ ಒದಗಿಸುತ್ತದೆ.